ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರಂ ವಿದ್ಯಾವಿನಯಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತತತ್ವಜ್ಞಂ ಶಿವಾನಂದಭಾರತೀಶಂ. ಅದ್ವೈತ ಸಾರ್ವಭೌಮ ಸುಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ಶ್ರೀಮಠದ ಸಂಸ್ಥಾಪಕರಾದ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಅಡಿದಾವರಿಗಳಿಗೆ ವಂದಿಸುತ್ತಾ ಪರಮಪೂಜ್ಯ ವಿದ್ಯಾನಂದ ಭಾರತೀಯಪ್ಪಂಗಳವರ ಹಾಗೂ ಪರಮಾತ್ಮಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೂ ಪರಮಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮೀಜಿಯವರ ಹಾಗೂ ಮಲ್ಲೇಶ್ವರ ಶರಣರ ಚರಣಗಳಿಗೂ ವಂದಿಸುತ್ತಾ ಸದ್ಗುರುದೇವನ ದರ್ಶನ ಆಶೀರ್ವಾದದಿಂದ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಈ ಯಾವ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ. ಶ್ರೀಮನ್ ನಿಜಗುಣ ಶಿವಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಪೂರ್ವದ ಪೂಜ್ಯರು ಬಹು ಸುಂದರವಾಗಿ ತಿಳಿಯಪಡಿಸಿದರು. ಅದೇನು ಅಂದರೆ, ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ಅಂತ. ನಾವೆಲ್ಲರೂ ಕೂಡ ಪುಣ್ಯವನ್ನು ಸಂಪಾದನೆ ಮಾಡಿ ಅದರ ಮುಖಾಂತರ ಸುಖವನ್ನು ಹೊಂದಬೇಕಾಗ್ಯದ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕಾಗ್ಯದ ಅಂದ್ರೆ ತಪಸ್ಸನ್ನು ಮಾಡಬೇಕಾಗ್ಯದ. ಮಾಡಲಿಲ್ಲವೇ ಹಿಂದಿನ ಪೂರ್ವಾಚಾರ್ಯರು, ನಮ್ಮ ಋಷಿ ಮುನಿಗಳು, ಹಿರಿಯರು ತಪಸ್ಸನ್ನು ಮಾಡಿ ತಮ್ಮ ಇಷ್ಟಾರ್ಥಗಳನ್ನು, ಸಿದ್ಧಿಯನ್ನು, ಕೀರ್ತಿಯನ್ನು, ಆತ್ಮಜ್ಞಾನವನ್ನು ಪಡೆಯುವಂಥವರಾಗಿದ್ದಾರೆ. ಆದ್ದರಿಂದ ಪರಮಾತ್ಮ ನಮಗೂ ಕೂಡ ಸುಂದರವಾಗಿರ್ತಕ್ಕಂಥ ದೇಹವನ್ನು, ಮನಸ್ಸನ್ನು, ವಾಣಿಯನ್ನು ಕೊಟ್ಟಾಗ ನಾವು ಕೂಡ ಅವರಂತೆ ತಪಸ್ಸನ್ನು ಮಾಡಿ ಕೀರ್ತಿಯನ್ನು, ಆತ್ಮಜ್ಞಾನವನ್ನು, ಪುಣ್ಯವನ್ನು ಸಂಗ್ರಹ ಮಾಡಬಹುದು ಅಂತ ಇಲ್ಲಿ ಮಾಡಲಿಲ್ಲವೇ ಅಂತ ಹೇಳಿದರು. ಇನ್ನು ತಪಸ್ಸು ಅಂದ್ರೆ ಯಾವುದಕ್ಕನಬೇಕು ಅನ್ನೋದನ್ನು ಕೂಡ ಹೇಳ್ಕೊಂಡು ಬಂದರು. ಯಾಕಂದ್ರೆ ಜೀವನದಲ್ಲಿ ನಾವು ಏನಾದರೂ ಪಡಿಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ತಪಸ್ಸನ್ನು ಮಾಡಬೇಕು. ಯಾವ ವ್ಯಕ್ತಿ ಜೀವನದಲ್ಲಿ ತಪಸ್ಸನ್ನು ಮಾಡುವುದಿಲ್ಲ ಅವನು ಯಾವುದನ್ನು ಪಡೆಯುವುದಿಲ್ಲ. ಅದಕ್ಕೆ ಯೋ ತಪರಹಿತ ಸ ದುಃಖೇ ಪತತಿ ಅಂತ ಹೇಳಿದರು. ಯಾರು ಜೀವನದಲ್ಲಿ ತಪಸ್ಸನ್ನು ಮಾಡೋದಿಲ್ಲ ಅವನು ಜೀವನದಲ್ಲಿ ಯಾವುದನ್ನು ಪಡೆಯುವುದಿಲ್ಲ ಮತ್ತು ದುಃಖದಲ್ಲಿ, ಕಷ್ಟದಲ್ಲಿ, ತಾಪತ್ರಯದಲ್ಲಿ ಬೀಳುವಂಥವನಾಗ್ತಾನೆ. ಆದ್ದರಿಂದ ಪರಮಾತ್ಮನು ಕೂಡ ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕಾದ್ರೆ ಅವನು ಏನು ಮಾಡಿದ ಅಂದ್ರೆ ಸ ತಪಸ್ತಪ್ತ್ವ ಇದಂ ಅಸೃಜತ ಅಂತ ವೇದ ಹೇಳ್ತದೆ. ಆ ಭಗವಂತನು ಕೂಡ ತಪಸ್ಸನ್ನು ಮಾಡಿ ಏನು ಮಾಡಿದ ಅಂದ್ರೆ ಈ ಜಗತ್ತನ್ನು ಸೃಷ್ಟಿ ಮಾಡುವಂಥವನಾಗಿದ್ದಾನೆ. ಆದ್ದರಿಂದ ತಪಸ್ಸನ್ನು ಮಾಡಿದರೆ ಎಲ್ಲವೂ ಸಾಧ್ಯದ. ತಪಸಾ ಸಾಧ್ಯತೆ ಬ್ರಹ್ಮ, ತಪಸಾ ಸಾಧ್ಯತೆ ಯಶಃ, ತಪಸಾ ಸಾಧ್ಯತೆ ಸ್ವರ್ಗ, ತಪಸಿ ಸರ್ವಂ ಪ್ರತಿಷ್ಠಿತಂ ಅಂತೇಳಿದರು. ತಪಸ್ಸನ್ನು ಮಾಡಿದರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ. ಆ ತಪಸ್ಸನ್ನು ಮಾಡುವುದರಿಂದ ಅದು ಎಂಥ ತಪಸ್ಸು ಅಂತಂದ್ರೆ ಹೇಳ್ಕೊಂಡು ಬಂದ್ರಲ್ಲ, ತಪ್ಯತೆ ಇತಿ ತಪಃ. ಮೊದಲೇದ್ದು ತಪಸ್ಸು ಯಾವುದು ಅಂತಂದ್ರೆ ಈ ಶರೀರವನ್ನು ನಾವು ಉಪವಾಸ ಕೃಚ್ಚಾಂದ್ರಾಯಣಾದಿಗಳಿಂದ ಈ ಯಾವ ನಮ್ಮ ಇಂದ್ರಿಯಗಳನ್ನು ನಾವೇನು ಮಾಡಾಕತ್ತಿದ್ದೀವಿ ಅಂತಂದ್ರೆ ನಿಗ್ರಹ ಮಾಡಾಕತ್ತಿದ್ದೀವಿ. ನೀವೆಲ್ಲರೂ ಕೂಡ ಈಗ ನೋಡ್ರಿ 9 ದಿವಸಗಳ ಪರ್ಯಂತರವಾಗಿ ಜಗದ್ಗುರು ಅಪ್ಪಾಜಿಯವರ ಸನ್ನಿಧಾನದಲ್ಲಿ ಈ ಶುಭ ಪರ್ವ
ಈ ನವರಾತ್ರಿ ಇದೆಲ್ಲ ಭಾಳ ಶ್ರೇಷ್ಠವಾದ ಪರ್ವ ಇದು. ಇಂಥ ಪರ್ವದಲ್ಲಿ ನಾವು ಏನು ಮಾಡ್ತೇವಲ್ಲ ಪುಣ್ಯ ಕಾರ್ಯಗಳಲ್ಲಿ, ಪುಣ್ಯ ಕಾರ್ಯಗಳಿಗೆ ಅಧಿಕ ಫಲ ಅದ. ನೀವೆಲ್ಲರೂ ಕೂಡ 9 ದಿವಸ 2 ಹೊತ್ತು ಏನು ಮಾಡ್ತೀರಿ ಅಂತಂದ್ರೆ ಶಾಸ್ತ್ರ ಕೇಳ್ತೀರಿ ಮತ್ತು ದೇವಿ ಪಾರಾಯಣ ಮಾಡ್ತೀರಿ. ಇದರಿಂದ ನಾವು ಶರೀರಕ್ಕೆ ಕಷ್ಟ ಆಗ್ತದೆ, ಕ್ಲೇಶ ಆಗ್ತದೆ. ಈ ಕ್ಲೇಶದಿಂದ ಏನಾಗ್ತದೆ ಅಂತಂದ್ರೆ ತಪಸ್ಸಾಗ್ತದೆ. ಆದ್ದರಿಂದ ನೀವು ಶರೀರದಿಂದನೂ ತಪಸ್ಸು ಮಾಡಕತ್ತಿದ್ದೀರಿ. ಇನ್ನು ದೇವಿ ಪಾರಾಯಣ ಮಾಡೋದು, ಗುರುನಾಮ ಸಂಕೀರ್ತನೆಯನ್ನು ಮಾಡ್ತಾಯಿದ್ರಿ. ಇದರಿಂದ ಏನಾಗ್ತದಂದ್ರೆ ವಾಣಿಯಿಂದಲೂ ಕೂಡ ಏನಾಗ್ತದೆ, ತಪಸ್ಸಾಗ್ತದೆ. ಆಮೇಲೆ ಸದ್ಗುರುನಾಥ ಹೇಳಿದ ವಾಕ್ಯವನ್ನು ನೀವೆಲ್ಲ ಮನನ ಮಾಡ್ತೀರಿ. ಇದರಿಂದ ಏನಾಗ್ತದೆ, ಮಾನಸಿಕ ತಪಸ್ಸಾಗ್ತದೆ. ಆದ್ದರಿಂದ ಪರಮಾತ್ಮ ನಮಗೆ 3 ಕರ್ಣ ಕೊಟ್ಟಿದ್ದಾನೆ. ದೇಹ, ವಾಣಿ, ವಾಣಿ ಅಂದ್ರೆ ಮಾತು, ದೇಹ, ವಾಣಿ, ಮನಸ್ಸು. ಈ 3 ಕರ್ಣಗಳಿಂದಲೇ ಪುಣ್ಯ ಸಂಗ್ರಹ ಆಗ್ತದೆ. ಈ 3 ಕರ್ಣಗಳಿಂದಲೇ ಪಾಪ ಆಗ್ತದೆ. ಹೆಂಗೆ ಮನೆಗೆ ಕಿಲಿ ಹಾಕ್ತಾರಲ್ಲ, ಆ ಮನೆಗೆ ಕಿಲಿ ಹಾಕೋದೊಂದು ತೆಗೆದೊಂದು ಇರೋದಿಲ್ಲ. ಒಂದೇ ಚಾವಿ ಈ ಕಡೆ ತಿರುವಿದ್ರೆ ಬಂದ್ ಆಗ್ತದೆ, ಈ ಕಡೆ ತಿರುವಿದ್ರೆ ಓಪನ್ ಆಗ್ತದೆ. ಅದೇ ರೀತಿಯಾಗಿ ನಾವು ಈ ಶರೀರಾದಿಗಳಿಂದ ನೀವೇನು ಹೀಗೆ ಮಾಡಕತ್ತಿದ್ದೀರಲ್ಲ, ಹೀಗೆ ಮಾಡಿದ್ರೆ ಪುಣ್ಯ ಆಗ್ತದೆ. ಅಥವಾ ಈ ರೀತಿಯಾಗಿ ಸತ್ಸಂಗವನ್ನು ಮಾಡಲಿಲ್ಲ, ಗುರು ಸನ್ನಿಧಿಗೆ ಬರಲಿಲ್ಲ, ಯಾವ ಗುರು ಹೇಳಿದಂಥ ಉಪದೇಶವನ್ನು ಮನನ ಮಾಡಲಿಲ್ಲ ಅಂತಂದ್ರೆ ಏನಾಗ್ತದೆ ಅಂದ್ರೆ ಬೇರೆ ಕಾರ್ಯಗಳನ್ನು ಮಾಡಿದ್ರೆ ಪಾಪ ಬರ್ತದೆ. ಆದ್ದರಿಂದ ಈ 3 ಕರ್ಣಗಳೇ ಕಾರಣದಾವು. ಅದಕ್ಕೇನು ಹೇಳಿದರು ಅಂತಂದ್ರೆ ಶರೀರದಿಂದ ತಪಸ್ಸನ್ನು ಮಾಡು. ಅದನ್ನು ಹೆಂಗೆ ಮಾಡು ಅಂತಂದ್ರೆ ಕೂಡೆ ಸುಗುಣದೊಡನೆ ತಿಳಿದು ಮತ್ತೊಂದು ಪದ ಇಟ್ಟರಲ್ಲಿ ತಪಸ್ಸನ್ನು ಹೆಂಗೆ ಮಾಡಬೇಕು ಅಂತಂದ್ರೆ ರಾಕ್ಷಸರು ತಪಸ್ಸನ್ನು ಮಾಡಿದ್ದಾರೆ. ರಾಕ್ಷಸರು ಕೂಡ 10,000 ವರ್ಷಗಟ್ಟಲೆ ತಪಸ್ಸನ್ನು ಮಾಡಿದ್ದಾರೆ. ಅದರಿಂದ ಅವರು ಉದ್ಧಾರ ಆಗೈತಂದ್ರೆ ಅವ್ರ ಉದ್ಧಾರನೂ ಆಗಿಲ್ಲ, ಲೋಕ ಕಲ್ಯಾಣನೂ ಆಗಿಲ್ಲ. ಇನ್ನು ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ನಾವು ಸದ್ಗುಣಗಳಿಂದ ಕೂಡಿಕೊಂಡು ತಪಸ್ಸನ್ನು ಮಾಡಬೇಕು. ಹೆಂಗೆ ಮಾಡಬೇಕು ಅಂತಂದ್ರೆ ಗುರುವಿನಿಂದ ತಿಳಿದು ಗುರು ಉಪದೇಶಾಮೃತವನ್ನು ಕೇಳಿ ಅದರ ಮುಖಾಂತರ ನಾವೇನು ಮಾಡಬೇಕು, ತಪಸ್ಸನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇದ ಮಾತನ್ನು ಭಗವದ್ಗೀತೆಯಲ್ಲಿ ಹೇಳ್ಕೊಂಡು ಬಂದ್ರಲ್ಲ, ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾಚ ಶಾರೀರಂ ತಪ ಉಚ್ಯತೆ ಅಂತ ಹೇಳಿದರು. ಶರೀರದಿಂದ ಮಾಡುವ ತಪಸ್ಯಾವುದು ಅಂತಂದ್ರೆ ದೇವ ದ್ವಿಜ ಗುರು ಪ್ರಾಜ್ಞ. ಭಗವಂತನನ್ನು ದ್ವಿಜ ಅಂತಂದ್ರೆ ಇಲ್ಲಿ ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ಸದ್ಗುರುನಾಥನನ್ನು ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ ಅಂತಂತ ಹೇಳ್ಕೊಳ್ತಾ ಬಂದಿದ್ದಾರೆ. ಇರಲಿ, ಈ ಯಾವ 3 ಕಾರಣದಿಂದ ನಾವು ದೇಹದಿಂದ ತಪಸ್ಸನ್ನು ಮಾಡಬೇಕು, ವಾಣಿಯಿಂದ ಗುರುನಾಥನ ಸಂಕೀರ್ತನೆಯನ್ನು ಮಾಡಬೇಕು, ಮನಸ್ಸಿನಿಂದ ತತ್ವ ಚಿಂತನೆಯನ್ನು ಮಾಡಬೇಕು. ಇದು 3 ಕಾರಣ ಅಂತಾರೆ. ಅದಕ್ಕೆ ತನು ಪವಿತ್ರ ಕರೆ ಸದ್ಗುರು ಸೇವಾಸೆ, ವಾಣಿ ಪವಿತ್ರ ಕರೆ ಸದ್ಗುರು ಸಂಕೀರ್ತನ ಸೆ, ಧನ ಪವಿತ್ರ ಕರೆ ಸತ್ಪಾತ್ರ ದಾನ ಸೆ, ಮನ ಪವಿತ್ರ ಕರೆ ಸತ್ ಚಿಂತನ ಸೆ ಅಂತ ಹೇಳ್ಕೊಂಡು ಬಂದಿದ್ದಾರೆ. ತನು ಪವಿತ್ರ ಕರೆ, ನಮ್ಮ ಶರೀರ ಪವಿತ್ರ ಆಗಬೇಕಾಗಿತ್ತು ಅಂದ್ರೆ ನಾವು ಗುರು ಸೇವೆಯನ್ನು ಮಾಡಬೇಕು. ನಮ್ಮ ಸಂಪತ್ತು ಪವಿತ್ರ ಆಗಬೇಕಾಗಿತ್ತು ಅಂತಂದ್ರೆ ಸತ್ಪಾತ್ರದಲ್ಲಿ ದಾನವನ್ನು ಮಾಡಬೇಕು. ನಮ್ಮ ವಾಣಿ ಪವಿತ್ರ ಆಗಬೇಕು, ವಾಣಿಯಿಂದ ಪುಣ್ಯ ಸಂಪಾದನೆ ಆಗಬೇಕಾಗಿತ್ತಂದ್ರೆ ಗುರು ಕೊಟ್ಟ ಮಂತ್ರವನ್ನು ಜಪಿಸಬೇಕು. ಇನ್ನು ನಮ್ಮ ಮನಸ್ಸು ಪವಿತ್ರ ಆಗಬೇಕಾಗಿತ್ತು ಅಂದರೆ ಈ ರೀತಿಯಾಗಿರ್ತಕ್ಕಂಥ ಯಾವ ಶಾಸ್ತ್ರ ಚಿಂತನೆ ತತ್ವ ಚಿಂತನೆಯನ್ನು ಮಾಡಿದರೆ ಈ 3 ಕಾರಣಗಳಿಂದ ಪುಣ್ಯ ಪ್ರಾಪ್ತಿಯಾಗ್ತದೆ. ಇಂಥ ಸದ್ಬುದ್ಧಿಯನ್ನು ಜಗದ್ಗುರು ಅಪ್ಪಾಜಿಯವರು ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಸದ್ಗುರುನಾಥನ ಸನ್ನಿಧಾನದಲ್ಲಿ